ಆ ಶ್ರೀಯಂತ್ರದ ಒಂದು ಕಾನ್ಸ್ಟ್ರಕ್ಟ್ ಯಾವ ಥರ ಆಗಿದೆ ಅನ್ನೋ ಯಾವ ಯಾವ ಚಕ್ರಗಳಲ್ಲಿ ಬರುತ್ತೆ ಅಂತ ಒಂದು ಸ್ಥೂಲವಾಗಿ ತಿಳಿಸ್ಬೋದಾ? ಸಾಮಾನ್ಯವಾಗಿ ನವ ಆವರಣ ಅಂತ ತೊಗೊಳ್ತಾರೆ. ವಾಸ್ತವಿಕವಾಗಿ 16 ಆವರಣಗಳಿದೆ ಶ್ರೀಯಂತ್ರದ್ದು. ಮತ್ತು ಅತಿ ಸೂಕ್ಷ್ಮ ಪದ್ಧತಿ ಹೋದರೆ 48 ಆವರಣಗಳು ಇದೆ. ಅವರು ಮಹಾನ್ ಸನ್ಯಾಸಿಗಳಿಂದ ಉತ್ಕೃಷ್ಟ ಸಾಧಕರಿಂದ ಮಾಡುವಂಥದ್ದು 72 ಆವರಣಗಳಿದೆ. ಆದರೆ ಆ ಹೈ ಲೆವೆಲನ್ನು ಬಿಟ್ಟು ಇದು ಪರಿಚಯ ಮಾಡ್ತಾ ಹೇಳ್ತಾ ಇರೋದು ನಿಮಗೆ ಅನುಕೂಲವಾಗದ್ದು ಅಂತಂದರೆ ನವಾವರಣ. ನವಾವರಣ ಅಂದರೆ ನಮ್ಮಲ್ಲಿ ನವಚಕ್ರಗಳು ಪ್ರಸಿದ್ಧವಾದ 7 ನಿಮ್ಗೆ ಗೊತ್ತೇ ಇದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಬಿಂದು ವಿಸರ್ಗ ಮತ್ತು ಸಹಸ್ರಾರ. ಕೆಳಗೆರಡು ಇದೆ, 7, 2, 9. ಈ 9 9 ಆವರಣವಾಗಿ ನೋಡಬೇಕು. ಪ್ರತಿಯೊಂದು ಆವರಣದಲ್ಲೂ ಯಾವ ರೀತಿಯಾಗಿ ಅಲ್ಲಿ ನೀವು ಪೂಜೆ ಮಾಡ್ತೀರೋ ಬಾಹ್ಯ, ಅದನ್ನು ಆಂತರ್ ಪೂಜೆ ಮಾಡೋದು. ಸೀದಾ ಕುಳಿತುಕೊಂಡೇನೆ ಆ ಚಕ್ರದಲ್ಲಿ ಒಂದೊಂದು ಆವರಣವಾಗಿ ನೋಡುತ್ತಾ ಭಾವನೆ ಮಾಡುತ್ತಾ ಮನಸ್ಸಿನಿಂದ ಪೂಜೆ ಮಾಡೋದು.